ಗ್ಯಾರಂಟಿ ಫಲಾನುಭವಿಗಳಿಗೆ ಸಿದ್ದು ಸರ್ಕಾರದ ಬಿಗ್ ಶಾಕ್ ಇದು. ರಾಜ್ಯ ಸರ್ಕಾರದಲ್ಲಿ ಹೊರೆಯನ್ನ ಸರಿದೂಗಿಸಲು ಕಸರತ್ತು. ಗ್ಯಾರಂಟಿ ಫಲಾನುಭವಿಗಳಿಗೆ ಒಂದಲ್ಲೊಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದೆ ಸಿದ್ದು ಸರ್ಕಾರ. ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಮರು ನೋಂದಣಿಯಂತೆ ಇನ್ನು ಏನೇನ್ ಮಾಡ್ತಾರೋ ನೋಡ್ಬೇಕು. ಸತ್ತವರ ಹೆಸರಿನಲ್ಲೂ ಕೂಡ ಹಣ, ಅರ್ಹತೆ ಮೀರಿದವರಿಗೂ ವಿದ್ಯುತ್ ಸಿಗ್ತಾ ಇದೆಯಂತೆ. ಅನರ್ಹರ ಕೈ ಬಿಟ್ಟು ಹೊಸದಾಗಿ ಅರ್ಹರಿಗೆ ಅವಕಾಶವಂತೆ. ಸಿದ್ದರಾಮಯ್ಯ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸ್ ಈಗ ಜಾರಿಯಾಗ್ತಾ ಇದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಗೆ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಸಿದ್ದು ಸರ್ಕಾರ. ಗೃಹಲಕ್ಷ್ಮಿ ಗೃಹಜ್ಯೋತಿ ಮರು ನೋಂದಣಿಗೆ ಭಾರಿ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಸದ್ಯದಲ್ಲೇ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಯಾಗುತ್ತೆ. ಸದ್ಯ 1.24 ಕೋಟಿ ಮಹಿಳೆಯರಿಗೆ 9,783 ಕೋಟಿ ಡೆಬಿಟ್ ಆಗ್ತಾ ಇರುವಂತದ್ದು ಹಣ. ಈಗ ರಾಜ್ಯ ಸರ್ಕಾರದಲ್ಲಿ ಹೊರೆಯನ್ನ ಸರಿದೂಗಿಸಲು ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಗ್ಯಾರಂಟಿ ಫಲಾನುಭವಿಗಳಿಗೆ ಒಂದಿಲ್ಲೊಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿಯನ್ನ ಪರಿಷ್ಕರಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದ್ದು, ಈಗಾಗಲೇ ಪರಿಷ್ಕರಣೆಯ ಹೆಸರಿನಲ್ಲಿ ಪಿಂಚಣಿ ಸ್ಥಗಿತ ಆಗಿದೆ. ಈಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಮರು ನೋಂದಣಿಯನ್ನ ಮಾಡಿಕೊಳ್ಳಲಾಗ್ತಾ ಇದ್ದು, ಸತ್ತವರ ಹೆಸರಿನಲ್ಲೂ ಹಣ ಹಾಗೆ ಅರ್ಹತೆ ಮೀರಿದವರಿಗೂ ವಿದ್ಯುತ್ ಸಿಗ್ತಾ ಇದೆ. ಹೊಸದಾಗಿ ಅರ್ಹರಿಗೆ ಅವಕಾಶ ಸಿಗುವಂತೆ ಮಾಡ್ತಾ ಇದ್ದಾರಂತೆ ಸಿದ್ದರಾಮಯ್ಯ. ಇದೀಗ ರಾಜ್ಯ ಸರ್ಕಾರದಲ್ಲಿ ಹೊರೆಯನ್ನ ಸರಿದೂಗಿಸಲು ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗೆ ಪರಿಷ್ಕರಣೆಗೆ ನಿರ್ಧಾರವನ್ನ ಕೈಗೊಂಡಿದ್ದು, ಗೃಹಲಕ್ಷ್ಮಿ ಗೃಹಜ್ಯೋತಿ ಮರು ನೋಂದಣಿಗೆ ಭಾರಿ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಸದ್ಯದಲ್ಲೇ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ಆಗುತ್ತೆ. ಸದ್ಯ 1.24 ಕೋಟಿ ಮಹಿಳೆಯರಿಗೆ 9,783 ದುಡ್ಡು ಈಗ ಹೋಗ್ತಾ ಇರುವಂಥದ್ದು, ಕೋಟಿ ಜಮೆ ಆಗ್ತಾ ಇರುವಂಥದ್ದು. ಪ್ರತಿಯೊಂದು ಮಹಿಳೆಯರ ಖಾತೆಗೆ ರಾಜ್ಯ ಸರ್ಕಾರದಲ್ಲಿ ಹೊರೆಯನ್ನ ಸರಿದೂಗಿಸೋದಕ್ಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಗ್ಯಾರಂಟಿ ಫಲಾನುಭವಿಗಳಿಗೆ ಒಂದಲ್ಲ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಅನ್ನುವಂತಹ ಅನುಮಾನ ಈಗ ಶುರುವಾಗ್ತಾ ಇರುವಂಥದ್ದು. ದುಡ್ಡಿದೆ ಅಂದ್ರೆ ಮಾತ್ರ ಗೃಹಲಕ್ಷ್ಮಿ ಗೃಹಜ್ಯೋತಿ ಏನು ಗ್ಯಾರಂಟಿಗಳಿದ್ವಲ್ಲ ಅದನ್ನು ಘೋಷಣೆ ಮಾಡಬೇಕಾಗಿತ್ತು. ಈಗ ಮತ್ತೆ ದುಡ್ಡಿಲ್ಲ ಅನ್ನುವ ಕಾರಣಕ್ಕೆ ಹೇಳ್ತಿದ್ದಾರೋ ಅಥವಾ ಮತ್ತೆ ಈಗಾಗಲೇ 2 ತಿಂಗಳಿಂದ ಯಾರಿಗೂ ಕೂಡ ಹಣ ಹೋಗ್ತಾ ಇಲ್ಲ. ಈಗ ಮತ್ತೆ ಹೊಸದಾಗಿ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಯಾರ್ಯಾರು ಅನರ್ಹ ಇದ್ದಾರೋ ಅವ್ರನ್ನೆಲ್ಲ ಕೈ ಬಿಟ್ಟು ಅರ್ಹರಿಗೆ ಒಂದು ಫಲ ಹೋಗ್ಬೇಕು, ಫಲಾನುಭವಿಗಳಿಗೆ ಹಣವನ್ನ ಸಿಗಬೇಕು ಅನ್ನುವಂತಹ ಯೋಜನೆಯನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಮತ್ತೆ ಪರಿಷ್ಕರಣೆಗೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಮರು ನೋಂದಣಿಗೆ ಭಾರಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಮುಂಚೆನೆ ಗೊತ್ತಿರಲಿಲ್ವಾ ಇವರಿಗೆ ಯಾವ ಆಧಾರದ ಮೇಲೆ ಕೊಟ್ರು ಅಂತ? ಮುಂಚೆ ಎಲ್ಲ ಪರಿಷ್ಕರಣೆ ಮಾಡೇ ತಾನೇ ಹಣವನ್ನ ಕೊಡ್ತಾ ಇದ್ದಿದ್ದು ಮಹಿಳೆಯರಿಗಾಗ್ಲಿ ಅಥವಾ ಗೃಹಜ್ಯೋತಿ ಆಗಿರಲಿ. ಯಾವುದೇ ಒಂದು ಗ್ಯಾರಂಟಿಗೆ ಮೊದಲೇ ಅವರೆಲ್ಲ ಪರಿಷ್ಕರಣೆ ಮಾಡಿದ್ರಲ್ವಾ, ಮತ್ತ್ಯಾಕೆ ಈಗ ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು? ಇದೀಗ ಗ್ಯಾರಂಟಿ ಫಲಾನುಭವಿಗಳಿಗೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ.